ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸ್ವಾತಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ನೋಡಿ ಈ ರೀತಿ ಪ್ರಶ್ನೆನ ಇನ್ಯಾವತ್ತೂ ಕೇಳಬೇಡಿ. ನನ್ನ ಮೇಲೆ ಸ್ವಲ್ಪನಾದರೂ ಕನ್ಸರ್ನ್ ಅಂತ ಏನಾದರೂ ಇದ್ದರೆ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇಲ್ಲ ಅಂತ ಅಂದರೆ ನಂದು ಇನ್ನೊಂದು ಮುಖನ ನೋಡಬೇಕಾಗುತ್ತೆ ಅಂತ ವಂಶ ಜೊತೆ ಕೂಗಾಡಿ ಹೊರಟು ಹೋಗ್ತಾ ಇರಬೇಕಾದ್ರೆ ನಿತಿನ್ ನೋಡಿ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಂಡು ನಿಂತ್ಕೋತಾಳೆ. ಇನ್ನೊಂದು ಕಡೆ ನಿತಿನ್ ಸಹ ಸ್ವಾತಿ ಮುಖನ ನೋಡ್ಕೊಂಡು ತುಂಬ ಫೀಲ್ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಇಬ್ರು ನೋಡ್ತಾ ವಂಶಿ ಒಬ್ಬೊಬ್ಬನೇ ಒಳಗಡೆ ನಗಾಡ್ತಾ ಇರ್ತಾನೆ. ಹಾಗೆ ಸ್ವಾತಿ ಕೋಪ ಮಾಡ್ಕೊಂಡು ಹೋಗ್ತಿದ್ದನ್ನ ನೋಡಿ ವಂಶಿ ಹೇಳ್ತಾ ಇರ್ತಾನೆ, ಏನು ನಿತಿನ್, ನಾನೇನಾದರೂ ದೊಡ್ಡ ಅಪರಾಧ ಮಾಡಿದ್ದೇನೆ, ಆ ರೀತಿ ನನ್ನನ್ನು ಬೈದು ಹೋಗ್ತಾ ಇದ್ದಾಳೆ ಅವಳು ಅಂತ ಅಂದಾಗ, ಇದ್ದಕ್ಕಿದ್ದಂಗೆ ಈ ಡಿಸಿಷನ್ನ ಯಾಕೋ ತಗೊಂಡೆ, ಹಾಗೆ ಈ ವಿಷಯದ ಬಗ್ಗೆ ಏನಕ್ಕೋ ಡಿಸ್ಕಸ್ ಮಾಡ್ತಿದ್ದೀಯಾ ಅಂತ ನಿತಿನ್ ಬೈತಾ ಇರ್ತಾನೆ. ವಂಶ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ, ನೀನು ಅವ್ರ ಅಕ್ಕ ಭಾವನಿಗೆ ಹೆಲ್ಪ್ ಮಾಡ್ದಲ್ಲ ಅಂತ ಅಂದಾಗ, ನೋಡು ಕುಮಾರ್ ಮತ್ತು ಗೀತಾ ತುಂಬ ಕಷ್ಟದಲ್ಲಿದ್ದರು, ಅದಕ್ಕೋಸ್ಕರ ನಾನು ಅವರಿಗೆ ಸಹಾಯ ಮಾಡಿದೆ. ಆದರೆ ಅದಕ್ಕೂ ಸ್ವಾತಿಯವ್ರಿಗೂ ಏನು ಸಂಬಂಧ ಇಲ್ಲ, ಯಾವುದೇ ವಿಷಯನ ಇಲ್ಲಲ್ಗೆ ತಾಂಡು ಲಿಂಕ್ನ ಸೇರಿಸ್ಬೇಡ ಆಯ್ತು. ಹಾಗೆ ವಂಶಿ, ನೋಡು ಸ್ವಾತಿಯವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಮಾಡಿದ್ಯಾ, ಇದೇ ರೀತಿ ಮಾಡ್ತಾ ಇದ್ರೆ ನಿನಗೂ ಮತ್ತು ಅವ್ರ ರಿಲೇಷನ್ಶಿಪ್ಗೂ ನಿಜವಾಗ್ಲೂ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಕಣೋ ಅಂತ ಹೇಳ್ತಾ ಇದ್ರೆ ವಂಶಿ ಮಾತ್ರ ಒಬ್ಬನೇ ನಗಾಡ್ತಾ ಇರ್ತಾನೆ. ಈಗ ವಂಶಿ ಹೇಳ್ತಾ ಇರ್ತಾನೆ, ಏನು ಹೇಳ್ತಿದ್ಯಾ, ನಮ್ಮ ರಿಲೇಷನ್ಶಿಪ್ಗೆ ಎಫೆಕ್ಟ್ ಆಗುತ್ತಾ, ಸಾಧ್ಯನೇ ಇಲ್ಲ ಬಿಡು ಅಂತ ಅಂದಾಗ, ಏನು ಮಗ ಈ ರೀತಿ ಹೇಳ್ತಾ ಇದೆಯಾ, ಈ ಥರ ಮಾತಾಡೋದನ್ನೆಲ್ಲ ಬಿಟ್ಟರೆ ತಾನೇ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರೋದು ಅಂತ ಕೋಪ ಮಾಡ್ಕೊಂಡು ನಿತಿನ್ ಕೂಡ ಹೇಳ್ತಾ ಇರ್ತಾನೆ. ಹಾಗೆ ಏನು ಮುಂದಿನ ಜೀವನದ ಬಗ್ಗೆ ಮಾತಾಡ್ತಿದ್ಯಾ, ನಿಜವಾಗ್ಲೂ ಆ ರೀತಿ ಎಲ್ಲ ಆಗಲ್ಲ ಬಿಡು ಅಂತ ಅಂದಾಗ, ಏನೋ ಮಾತಾಡ್ತಿದ್ಯಾ ಅಂತ ಅಂದಾಗ ವಂಶಿ ನಗಾಡ್ಕೊಂಡು, ನಿನಗೆ ವಿಷಯ ಗೊತ್ತಿಲ್ಲ ಅಲ್ವಾ, ನಂದು ಸ್ವಾತಿದು ನಿಜವಾದ ಮದುವೆ ಅಲ್ಲ ಕಣೋ ಅಂತ ಅಂದಾಗ ನಿತಿನ್ಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇದು ಡ್ರಾಮದ ಮದುವೆ ಕಣೋ, ಏನಾಯ್ತು ಗೊತ್ತಾ, ಕುಮಾರ ಪ್ರೀತಿ ಆಪರೇಷನ್ಗೆ ಅಂತ ತಗೊಬಂದಿದ್ದ ದುಡ್ಡನ್ನ ಯಾರೊಬ್ರು ಕತ್ಕೊಂಡು ಹೋದ್ರು, ಅದಕ್ಕೆ ದಯವಿಟ್ಟು ನನ್ನ ತಂಗಿಗೋಸ್ಕರ ಸಹಾಯ ಮಾಡಿ ಅಂತ ಕಾಲಿಡ್ಕೊಂಡು ಬೇಡ್ಕೊಂಡ್ಲು. ಅದಕ್ಕೆ ನನ್ನನ್ನು ಮದುವೆ ಆಗು ಅಂತ ಕೇಳ್ಕೊಂಡೆ. ಸ್ವಲ್ಪ ದಿನ ಮಟ್ಟಕ್ಕೆ ಮಾತ್ರ ಅವಳು ನನಗೆ ಹೆಂಡತಿಯಾಗಿ ಹಾಕ್ಟ್ ಮಾಡ್ತಿದ್ದಾಳೆ ಅಂತ ಅಂದಾಗ ನಿತಿನ್ಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಡ್ರಾಮಾ ಮುಗಿದ ತಕ್ಷಣ ಅವಳ ಜೀವನ ಅವಳಿಗೆ, ನನ್ನ ಜೀವನ ನನಗೆ ಅಂತ ಅಂದಾಗ ಇವನಿಗೇನು ಮಾತಾಡಬೇಕು ಅಂತ ಗೊತ್ತಾಗ್ದಲೇ ಸಿಕ್ಕಾಪಟ್ಟೆ ತಲೆ ಕೆಡ್ತಾ ಇರುತ್ತೆ. ಹಾಗೆ ಮತ್ತೆ ಟೆನ್ಷನಿಂದ, ತಮಾಷೆ ಮಾಡ್ತಿಲ್ಲ ತಾನೇ, ನಿಜವಾಗ್ಲೂ ತಮಾಷೆ ತಾನೇ ಅಂತ ಅನ್ಬೇಕಾದ್ರೆ, ನಾನು ಯಾವತ್ತರಾದ್ರೂ ನಿನ್ನ ಹತ್ರ ತಮಾಷೆ ಮಾಡಿದ್ದೀನ, ಬೇಕಂದ್ರೆ ಸ್ವಾತಿ ಹತ್ರನೇ ಕನ್ಫರ್ಮ್ ಮಾಡ್ಕೊ ಅಂತ ಅಂದಾಗ ಇವನಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಾನು ಇಲ್ಲಿವರೆಗೂ ಅವಳು ಏನು ಕೊತ್ತೇನೋ ಕರ್ಕೊ ಬಂದಿದ್ದು, ನನ್ನ ಮತ್ತೆ ಅವಳು ಡ್ರಾಮಾ ಮದುವೆ ಮುಗಿದ ತಕ್ಷಣ ನಿಮ್ಮಿಬ್ರು ಒಂದಾಗೋ ಚಾನ್ಸ್ ಇದ್ರೆ ಖಂಡಿತ ನೀವಿಬ್ರು ಒಂದಾಗ್ಲಿ ಅಂತ ಇಲ್ಲಿವರೆಗೂ ಕರ್ಕೊ ಬಂದೆ. ನಿಜವಾಗ್ಲೂ ನನ್ನ ಮತ್ತೆ ಅವಳ ನಡುವೆ ಯಾವುದೇ ರೀತಿ ಗಂಡ ಹೆಂಡತಿ ಸಂಬಂಧ ಇಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸಾಧ್ಯವಾದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನಿಮ್ಮಿಬ್ಬರನ್ನ ಒಂದು ಮಾಡ್ಬೇಕಂತ ಇಲ್ಲಿವರೆಗೂ ಬಂದೆ ಕಣೋ ಅಂತ ಅಂದಾಗ ಅವನಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ನಿತಿನ್ ಹೇಳ್ತಾ ಇರ್ತಾನೆ, ಈ ರೀತಿ ಎಲ್ಲ ಸುಳ್ಳು ಹೇಳ್ಬೇಡ ಮಗ, ನಿಜವಾಗ್ಲೂ ನೀನು ನಾಟಕ ಮಾಡ್ತಾ ಇದೀಯಾ, ಯಾರಾದರೂ ಬೇಕು ಬೇಕು ಅಂತ ಗಂಡ ಹೆಂಡತಿ ಥರ ನಾಟಕ ಮಾಡ್ತಾರೆ ಹೇಳು ಅಂತ ಕೇಳ್ತಾ ಇರ್ತಾನೆ. ಹಾಗೆ ನಗಾಡ್ಕೊಂಡು ವಂಶಿ ಹೇಳ್ತಾ ಇರ್ತಾನೆ, ಯಾಕೋ ಆಗಲ್ಲ, ಈ ರೀತಿ ಎಲ್ಲ ಖಂಡಿತ ಆಗ್ಬೋದು, ನಮ್ದೊಂದು ಕೆಲವೊಂದು ಟರ್ಮ್ ಅಂಡ್ ಕಂಡೀಷನ್ ಇದೆ. ಸೊ ಇವಳು ಸಹ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಮಾಡಿದಾಳೆ, ಆ ಡೇಟ್ ಮುಗಿದ್ಮೇಲೆ ಖಂಡಿತ ಸ್ವಾತಿ ವಾಪಸ್ ಬರ್ತಾಳೆ. ಇದನ್ನು ಕೇಳೋಕ್ಕೆ ನಿನಗೆ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು ಮಗ, ಆದರೆ ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ಒಂದರಾಗುತ್ತಾರ ಇಂತಿಂತೆಲ್ಲ ಮರೆತು ಮುಂದೆ ಹೋಗ್ತಾ ಇದ್ದೀವಿ ಅಂತ ನನ್ನ ಹತ್ರನೇ ನಾಟಕ ಮಾಡ್ತಾ ಇದ್ದೀರಾ ಅಂತ ಬೈತಾ ಇರ್ತಾನೆ. ಹಾಗೆ ಸ್ವಾತಿ ನೋಡಿದ್ರೆ ಈ ರೀತಿ ಬೈದೋದ್ಲು, ಸಾರಿ ಮಗ, ಇನ್ಮೇಲೆ ನಿಮ್ಮಿಬ್ಬರು ವಿಷಯಕ್ಕೆ ನಾನು ಬರಲ್ಲ ಅಂತ ಅಂದಾಗ, ಸರಿ ಆದರೆ ನಾನು ನಿನಗೊಂದು ಮಾತು ಹೇಳ್ತೀನಿ ಮಗ, ಬೇಜಾರು ಮಾಡ್ಕೋಬೇಡ ಈ ವಿಷಯವಾಗಿ, ಮತ್ತೆ ನೀನು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ, ಸ್ವಾತಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕಣೋ ಅಂತ ಅಂದಾಗ, ಸರಿ ಬಿಡು ಮಗ, ಇವಾಗ ಸ್ವಾತಿ ಕೋಪ ಮಾಡ್ಕೊಂಡಿದ್ದಾಳೆ, ನಿನಗೆ ಗೊತ್ತಲ್ಲ ಅವಳ ಕೋಪ ಎಂಥದ್ದು ಅಂತ, ಇವಾಗ ಹೋಗಿ ನಾನು ಅವಳನ್ನ ಸಮಾಧಾನ ಮಾಡಬೇಕು, ಕಾರ್ ಹತ್ರ ವೇಟ್ ಮಾಡ್ತಿದ್ದಾಳೆ, ಮತ್ತೆ ಸಿಗೋಣ ಬಾಯ್ ಅಂತ ಹೇಳಿ ವಂಶಿ ಕಾರ್ ಹತ್ರ ಬಂದು ನೋಡಿದ್ರೆ ಸ್ವಾತಿ ಇರೋದಿಲ್ಲ. ಸ್ವಾತಿ ಇಲ್ದಿದ್ದನ್ನ ನೋಡಿ ಅವನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಮನೆಗೆ ಏನಾದರೂ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಲಾ, ಆ ರೀತಿ ಏನಾದರೂ ಹೋಯ್ತು ಅಂದರೆ ಅಜ್ಜಿ ತಾತ ಕೈಲಿ ನಾನು ಬಯಸ್ಕೋಬೇಕಾಗುತ್ತೆ ಅಂತ ಸ್ವಾತಿ ಫೋನ್ಗೆ ಟ್ರೈ ಮಾಡ್ತಿದ್ರೆ ಅವಳು ಪಿಕ್ ಮಾಡೋದೇ ಇಲ್ಲ. ಹಾಗೆ ಬೇಜಾರು ಮಾಡ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ವಂಶಿ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ವಂಶಿ ಮಾತೆಲ್ಲ ಕೇಳ್ಕೊಂಡು ನಿತಿನು ಕುಸ್ತು ಹಂಗೆ ಕೆಳಗಡೆ ಬಿದ್ದುಬಿಡ್ತಾನೆ. ಈ ರೀತಿ ಒಂದು ಘಟನೆ ಆಗಿರುತ್ತೆ ಅಂತ ನನಗೆ ಗೊತ್ತಿತ್ತು, ಸ್ವಾತಿ ಅವರು ಕಷ್ಟಕ್ಕೆ ಎದ್ರೆ ಈ ರೀತಿ ಡಿಸಿಷನ್ ತೊಗೊಂಡಿಲ್ಲ, ಕಷ್ಟಗಳನ್ನು ಎದುರಿಸ್ತಾ ಈ ಕಂಡೀಷನ್ಗೆ ಒಪ್ಕೊಂಡಿದ್ದಾರೆ. ಸಡನ್ ಆಗಿ ವಂಶಿ ಮತ್ತು ಸ್ವಾತಿ ಮದುವೆದಾಗಲೇ ನನಗೆ ಅನುಮಾನ ಬಂದಿತ್ತು, ಆದರೆ ಇವಾಗ ಅದು ನಿಜ ಆಯ್ತಲ್ಲ ದೇವ್ರೆ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಪಾಪ ಅವರು ಎಲ್ಲ ಕಷ್ಟಗಳನ್ನು ಯಾವ ರೀತಿ ಎದುರಿಸಿದ್ರು ನನಗಂತೂ ಗೊತ್ತಿಲ್ಲ, ಆದರೆ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂದರೆ ವಂಶಿ ಅಂತ ಕೈಲಿ ಸಿಗಾಕೊಂಡಿದ್ದಾರೆ. ಬೇರೆ ಅವನ ಜಾಗದಲ್ಲಿ ಬೇರೆ ಯಾರು ಇದ್ದರೂ ಸಹ ಅವ್ರ ಜೀವನ ಎಷ್ಟೊತ್ತಿಗೆ ನರಕ ಆಗ್ತಿತ್ತು. ಏನೇ ಆಗಲಿ ಅವರಿಬ್ಬರದು ಡ್ರಾಮಾ ಮದುವೆ ಆಗಿದ್ರು ಸಹ ಈ ಕಡೆ ಅಗ್ನಿ ಸಾಕ್ಷಿಯಾಗಿ ಎಲ್ಲರ ಮುಂದೂ ಸಹ ವಂಶಿ ಸ್ವಾತಿ ಅವರಿಗೆ ತಾಳಿ ಕಟ್ಟಿದ್ದಾನೆ. ಹಾಗೆ ಸ್ವಾತಿ ಅವರು ತಾಳಿ ಬಗ್ಗೆ ಹೇಳಿದ್ದನ್ನು ನೋಡಿದರೆ ನನಗೆ ಖಂಡಿತ ಇವಾಗ ಅರ್ಥ ಆಗ್ತಿದೆ, ಅವ್ರ ಮನಸ್ಸಲ್ಲಿ ನನಗೆ ಖಂಡಿತ ಜಾಗ ಇಲ್ಲ, ಅವರಿಗೆ ಏನಿದ್ರು ವಂಶಿ ಮೇಲೆ ಅಷ್ಟೇ ಇರೋದು ಅಧಿಕಾರ. ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಸಹ ಸ್ವಾತಿ ಮೇಲೆ ಫೀಲಿಂಗ್ಸ್ನ ನಾನು ಇಟ್ಕೋಬಾರ್ದು, ಅವರಿಗೆ ಕೆಟ್ಟದ್ದನ್ನು ಬಗಿಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಅನ್ನೊಂದು ಕಡೆ ಮನೇಲಿ ಅಜ್ಜಿ ತಾತ ತುಂಬ ಟೆನ್ಷನ್ ಮಾಡಿಕೊಂಡು ಇನ್ನು ಇವರಿಬ್ರು ಬರಲಿಲ್ವಲ್ಲ ಅಂತ ದಾರಿನೇ ನೋಡ್ತಿರ್ಬೇಕಾದ್ರೆ ವಂಶಿ ಬರ್ತಾನೆ. ಏನಿದು ಡೋರ್ ಕಡೆ ನೋಡ್ತಾ ಇದ್ದೀರಲ್ಲ, ಬೇರೆ ಯಾರಾದರೂ ಮನೆಗೆ ಬರಬೇಕಿತ್ತ ಅಂತ ಅಂದಾಗ, ಅಷ್ಟಕ್ಕೂ ಸ್ವಾತಿಯಲ್ಲಿ ನೀನೊಬ್ಬನೇ ಬರ್ತಿದ್ಯಾ ಅಂತ ಅಂದಾಗ, ಏನು ಸ್ವಾತಿ ಮನೆಗೆ ಬಂದಿಲ್ವಾ ಅಂತ ಅಂದಾಗ, ನೋಡು
ವಂಶಿ, ನಿಮ್ಮಿಬ್ಬರು ಡ್ರಾಮಾ ನೋಡಿ ನೋಡಿ ನನಗೆ ಸಾಕಾಗಿದೆ. ಏನಕ್ಕೋ ಅವಳ ಮೇಲೆ ಕೂಗಾಡ್ತೀಯಾ? ಇಲ್ಲ ಒಂದು ಆಫೀಸಲ್ಲಿ ಜಗಳ ಮಾಡ್ಕೊಂಡು ಅವಳನ್ನ ಅಲ್ಲೇ ಬಿಟ್ಟು ಬಂದಿರ್ತೀಯಾ? ಇಲ್ಲ ಅಂತಂದರೆ ರೋಡಲ್ಲಿ ಜಗಳ ಮಾಡ್ಕೊಂಡು ಅವಳನ್ನ ಅಲ್ಲೇ ಬಿಟ್ಟು ಬಂದಿರ್ತೀಯಾ? ಇಷ್ಟೊತ್ತಿನಲ್ಲಿ ಅವಳು ಎಲ್ಲಿಗೆ ಅಂತ ಬರ್ತಾಳೆ, ಯಾವ ರೀತಿ ಬರ್ತಾಳೆ ಅರ್ಥ ಆಗಲ್ವೇನೋ ಅಂತ ಅಜ್ಜಿ ತಾತ ಬೈತಾ ಇರ್ತಾರೆ. ಹಾಗೆ ತಾತ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ. ಅಲ್ಲ ಕಣೋ, ಅವಳ ಜೊತೆ ಏನಕ್ಕೂ ಜಗಳಾಡ್ತೀಯಾ? ಸ್ವಲ್ಪ ಪ್ರೀತಿಯಿಂದ ಇರೋಕ್ಕೆ ನಿನಗೇನೋ ಕಷ್ಟ ಅಂತ ಅಂದಾಗ, ನೋಡು ಸ್ವಾತಿನ ಕರ್ಕೊಂಡು ಬರಲೇಬೇಕು, ಇಲ್ಲ ಅಂತಂದರೆ ನಿನ್ನ ಮನೆ ಒಳಗಡೆ ಕೂಡಲ್ಲ ಅಂತ ಅಂದಾಗ, ನೋಡು ಭವಾನಿ ನಿಂದು ಸ್ವಲ್ಪ ಹತ್ಯೆ ಆಯಿತು, ಒಂದು ನಿಮಿಷ ಇರು, ಕಿರ್ಚಾಡ್ಬೇಡ, ಕಾಲ್ ಮಾಡ್ತೀನಿ ಅಂತ ಸ್ವಾತಿ ಕಾಲ್ ಮಾಡ್ತಾ ಇರ್ತಾನೆ. ಅದಕ್ಕೆ ಸ್ವಾತಿ ಒಳಗಡೆ ಬರ್ತಾಳೆ. ಬಂದಿದ್ದನ್ನ ನೋಡಿ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ. ಏನಮ್ಮ ಎಲ್ಲೋಗಿದ್ದೆ, ಇಷ್ಟೊತ್ತಕ ಎಲ್ಲಿಗೆ ಹೋಗಿದ್ದೆ, ನಮ್ಗೆ ಎಷ್ಟು ಟೆನ್ಷನ್ ಆಯಿತು. ಈ ಕಡೆ ವಂಶಿ ಏನಾದರೂ ಬೈದ್ನ ಅಂತ ಅನ್ಬೇಕಾದ್ರೆ, ಅಲ್ಲ ವಂಶಿ ಅವರೇ, ನಾನು ಬರೋಕ್ಕೂ ಮುಂಚೆ ಏನೇನು ಹೇಳಿದ್ರೆ ಅಜ್ಜಿ ತಾತನಿಗೆ ಅಂತ ಅಂದಾಗ, ನಾನು ಏನೂ ಹೇಳಿಲ್ಲ, ಇವರಿಬ್ಬರು ನನ್ನ ಸಿಕ್ಕಾಬಟ್ಟೆ ಬೈತಾ ಇದ್ದಾರೆ ಅಂತ ಅಂದಾಗ, ನೀನು ಹೇಳಮ್ಮ ಅವನೇನಾದರೂ ಬೈದರೆ ಹೇಳು, ಸರಿಯಾಗಿ ಕ್ಲಾಸ್ ತೊಗೋತೀವಿ ಅಂತ ಅಜ್ಜಿ ತಾತ ಹೇಳ್ತಿರ್ಬೇಕಾದ್ರೆ, ಏನಿಲ್ಲ ಇಬ್ಬರು ಒಟ್ಟಿಗೆ ಬಂದ್ವಿ, ನನಗೊಂದು ಕಾಲ್ಸ್ ಬಂತು ಅದಕ್ಕೆ ಮಾತಾಡೋಕೆ ಹೋದೆ, ಅಷ್ಟೊತ್ತಿಗೆ ವಂಶಿಯವರು ಒಳಗಡೆ ಬಂದರು ಅಷ್ಟೇ, ಖಂಡಿತ ನಾವಿಬ್ಬರು ಜಗಳ ಆಡಿಲ್ಲ ಅಜ್ಜಿ ಅಂತ ಅನ್ಬೇಕಾದ್ರೆ, ಅಷ್ಟೇನಾ, ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು ಅಂತ ಅಂದಾಗ, ಏನು ಭವಾನಿ ಇದಕ್ಕೆಲ್ಲ ನನ್ನನ್ನು ಬೈತೀಯಲ್ಲ, ಇತ್ತೀಚೆಗೆ ನಿನ್ನ ಪ್ರೀತಿ ಕಡಿಮೆ ಆಗಿದೆ, ಇದೇ ರೀತಿ ಹಾಡ್ತಾ ಇದ್ದೆ ಅಂತಂದರೆ ನಾನು ಬೇರೆ ಅಜ್ಜಿ ತಾತನ ನೋಡ್ಕೋಬೇಕಾಗುತ್ತೆ ಅಂತ ಅಂದಾಗ, ಸರಿ ಸರಿ ಹಾಗೆ ಮಾಡು, ಆದರೆ ಅದು ಮಾಡೋಕ್ಕೂ ಮುಂಚೆ ನಮ್ಮಿಬ್ರಿಗೂ ಸಹ ಒಂದು ಪುಟ್ಟ ಮೊಮ್ಮಗಳನ್ನ ಕೊಟ್ಟು ಹೋಗ್ಬಿಡು ಅಂತ ಅಂದಾಗ, ಇವರಿಬ್ರಿಗೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸ್ವಾತಿ ಹೇಳ್ತಾ ಇರ್ತಾಳೆ, ನನಗೆ ಸಿಕ್ಕಾಪಟ್ಟೆ ತಲೆನೋವ್ತಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ಫ್ರೆಶ್ ಅಪ್ ಆಗಿ ಬರ್ತೀನಿ, ಊಟಕ್ಕೆ ರೆಡಿ ಮಾಡೋ ಭವಾನಿ ಅಂತ ವಂಶಿ ಹೋಗ್ತಾ ಇರ್ತಾನೆ. ಹಾಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ಮಾತಾಡೋಕ್ಕೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅಜ್ಜಿ ತಾತ ಮಾತಾಡ್ತಾ ಇರ್ತಾರೆ. ಇವರಿಬ್ರು ಕೋಳಿ ಜಗಳ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಅದು ಯಾವಾಗ ಜಗಳಾಡ್ತಾರೋ ಯಾವಾಗ ಒಂದಾಗ್ತಾರೋ ನನಗಂತೂ ಗೊತ್ತಿಲ್ಲ ಭವಾನಿ ಅಂತ ತಾತ ಹೇಳ್ತಿರ್ಬೇಕಾದ್ರೆ, ಹೌದು ರೀ, ಏನೇ ಆಗಲಿ ಇವರಿಬ್ರು ಖುಷಿಯಾಗಿದ್ರೆ ನನಗೆ ಅದೇ ದೊಡ್ಡ ಖುಷಿ ಅಂತ ಅಂದಾಗ, ನೋಡ್ತಾ ಇರು, ನಿಜವಾಗ್ಲೂ ಒಂದಲ್ಲ ಒಂದು ದಿನ ಇವ್ರ ಸಂಬಂಧ ಎಷ್ಟು ಗಟ್ಟಿ ಆಗುತ್ತೆ ಅಂತ ನೀನೇ ನೋಡ್ತಾ ಇರು. ನಿಜವಾಗ್ಲೂ ನಮ್ಮ ವಂಶಿ ಮಾತಿಗೆ ಇನ್ಯಾರಾದರೂ ಆನ್ಸರ್ ಕೊಡೋಕ್ಕಾಗ್ತಿರ್ಲಿಲ್ಲ, ಆದರೆ ನಮ್ಮ ಸ್ವಾತಿ ಆಗಿರೋದಕ್ಕೆ ಖಡಕ್ ಉತ್ತರ ಕೊಡ್ತಾಳೆ. ಒಂದಲ್ಲ ಒಂದು ದಿನ ಇವರಿಬ್ಬರು ಸಂಬಂಧ ಗಟ್ಟಿ ಆಗುತ್ತೆ ಅಂತ ಹೇಳ್ಕೊಂಡು ಅಜ್ಜಿ ತಾತ ನಗಾಡ್ಕೊಂಡು ಊಟ ಮಾಡೋಣ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ರೂಮಿಗೆ ಬಂದ್ಬಿಟ್ಟು ನಿತಿನ ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ ತನ್ನ ಫ್ರೆಂಡ್ ಹರ್ಷ ಹೇಳ್ತಾ ಇರ್ತಾನೆ, ಏನೋ ಆಗಿದೆ ಮಗ, ಈ ರೀತಿ ಸಿಕ್ಕಾಬಟ್ಟೆ ಕುಡಿತಿದ್ಯಾ, ನಿನಗೆ ಹ್ಯಾಬಿಟ್ ಇರಲಿಲ್ವಲ್ಲೋ ಅಂತ ಅಂದಾಗ, ಇರಲಿಲ್ಲ, ಆದರೆ ಹಳೆದನ್ನೆಲ್ಲ ಮರಿಬೇಕಲ್ವ, ಅದಕ್ಕೆ ಕುಡಿತಿದ್ದೀನಿ ಅಂತ ಅಂದಾಗ, ನಿನಗೊಂದು ವಿಷಯ ಗೊತ್ತಾ ಮಗ, ಕುಡಿದ ತಕ್ಷಣ ಹಳೇದು ಯಾವುದೂ ಮರ್ತೋಗಲ್ಲ ಕಣೋ, ಎಲ್ಲ ನೆನಪಿಗೆ ಬರುತ್ತೆ ಅಂತ ಅಂದಾಗ, ನೆನಪಿಗೆ ಬಂದಿದ್ದಕ್ಕೆ ಮತ್ತೆ ಈ ರೀತಿ ಮಾಡ್ತಾ ಇರೋದು, ನನ್ನ ಜಾಗದಲ್ಲಿ ಇದ್ದಿದ್ರೆ ನೀನು ಇದೇ ರೀತಿ ಮಾಡ್ತಿದ್ದೆ ಕಣೋ ಅಂತ ನಿತಿನ್ ಹೇಳ್ತಾ ಇರ್ತಾನೆ. ಹಾಗೆ ನಿತಿನ್ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಏನು ಗೊತ್ತೇನೋ, ಜಗತ್ತಿನಲ್ಲಿ ಅತಿಯಾದ ಈಸಿ ಕೆಲಸ ಯಾವ್ದು ಗೊತ್ತಾ, ಈ ರೀತಿ ಫ್ರೀಯಾಗಿ ಅಡ್ವೈಸ್ ಮಾಡೋದೇ ಒಂದು ಈಸಿಯಾದ ಕೆಲಸ, ಕೊಡು, ಏನೋ ಮಾಡ್ತಾ ಇದೆಯಾ, ಕೈಲಿರೋ ಡ್ರಿಂಕ್ಸ್ನ ಕೊಡು ಅಂತ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಹಾಗೆ ಏನು ಗೊತ್ತಾ ಮಗ, ಬೆಳಗ್ಗೆ ಎದ್ದರೆ ಸೂರ್ಯನ ನೋಡ್ತೀನಿರೋ ನನಗಂತೂ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, ಎಲ್ಲ ಡ್ರಿಂಕ್ಸ್ನ ಕೊಡು, ನಾನು ಕುಡಿಬೇಕು ಅಂತ ಅಂತಿರ್ಬೇಕಾದ್ರೆ, ಏನಾಯ್ತು ಮಗ, ಯಾಕೆ ಹಿಂಗೆ ಆಡ್ತಾ ಇದೆಯಾ, ಸ್ವಾತಿಯವರು ವಂಶಿನ ಮದುವೆ ಆದಮೇಲೆ ಈ ರೀತಿ ನೀನು ಸ್ವಲ್ಪ ದಿನ ಕೊಡ್ತಿದ್ದೆ, ಇವಾಗ ಮತ್ತೆ ಶುರು ಮಾಡ್ಕೊಂಡಿದ್ದೀಯಾ ಅಂತ ಅಂದಾಗ, ನಿನಗೊಂದು ವಿಷಯ ಗೊತ್ತಾ ಮಗ, ಸ್ವಾತಿಯವರು ವಂಶಿ ಅಂತ ಒಳ್ಳೆ ಹುಡುಗನ ಮದುವೆ ಆಗಿದ್ದಾರೆ ಅಂತ ಸ್ವಲ್ಪ ಖುಷಿಪಟ್ಟಿದ್ದೆ, ಆದರೆ ಈಗ ಅದೆಲ್ಲ ಸುಳ್ಳು ಅಂತ ಅಂದಾಗ ತನ್ನ ಫ್ರೆಂಡ್ ಹರ್ಷನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈಗ ಏನು ಹೇಳ್ತಿದೆ ಮಗ ಅಂತ ಅಂದಾಗ, ನಾನು ನಿಜನೇ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಸ್ವಾತಿ ಮತ್ತು ವಂಶಿ ಇಬ್ಬರು ಸಹ ಡ್ರಾಮದ ಮದುವೆ ಅಂತೆ ಆಗಿದ್ದು, ಸ್ವಲ್ಪ ದಿನ ಆದಮೇಲೆ ಅವರಿಬ್ಬರು ದೂರ ಆಗ್ತಾರೆ ಅಂತ ಅಂದಾಗ ತನ್ನ ಫ್ರೆಂಡ್ ಹರ್ಷನ್ಗೆ ಸಹ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ನೋಡ್ದ ಮಗ, ನಿನಗೂ ಮಾತನ್ನ ಕೇಳಿ ಶಾಕ್ ಆಯ್ತಲ್ವಾ, ಮಾತೇ ಬರ್ತಿಲ್ಲ ಅಲ್ವಾ, ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ, ನಿನ್ನ ಫ್ರೆಂಡ್ ನಿತಿನ್, ಈ ಮುಟ್ಟಾಳ ನಾನೇ ಕಾರಣ, ನಾನು ಮಾಡಿದ ಒಂದು ತಪ್ಪಿಂದಾಗಿ ಅವರು ಡ್ರಾಮಾ ಮದುವೆ ಆಗೋ ಪರಿಸ್ಥಿತಿ ಬಂತು, ಇದಕ್ಕೆಲ್ಲ ನಾನೇ ಕಾರಣ ಕಣೋ ಅಂದಾಗ, ಏನು ಹೇಳ್ತಿದ್ಯಾ, ಈ ವಿಷಯನ ಯಾರು ಹೇಳಿದ್ದು ಅಂತ ಅಂದಾಗ, ಬೇರೆ ಯಾರಾದರೂ ಹೇಳಿದರೆ ತಲೆ ಕೆಡಿಸ್ಕೊತಿರ್ಲಿಲ್ಲ, ಸುಳ್ಳು ಅಂತ ಅಂದ್ಕೊಂಡಿದ್ದೆ, ಸ್ವತಃ ವಂಶಿನೇ ಹೇಳ್ದ ಕಣೋ, ನನ್ನ ಮನಸ್ಸೇ ಹೊಡೆದೋಯ್ತು, ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಮಗ, ನಾನು ನನ್ನ ಕೈಯಾರೆ ನಾನು ಇಷ್ಟಪಟ್ಟ ಹುಡುಗಿ ಲೈಫ್ನ ಹಾಳು ಮಾಡಿಬಿಟ್ಟೆ, ಈ ಸತ್ಯನ ನನ್ನ ಕೈಲಿ ಅರ್ಗಿಸ್ಕೊಳಕ್ಕಾಗ್ತಿಲ್ಲ ಮಗ ಅಂತ ಅಂದಾಗ, ಯೋಚನೆ ಮಾಡಬೇಡ, ಇವಾಗ ಮಲ್ಕೊ, ಬೆಳಗ್ಗೆ ಯೋಚನೆ ಮಾಡೋಣ ಅಂತ ಫ್ರೆಂಡ್ ಹೇಳ್ತಿರ್ಬೇಕಾದ್ರೆ, ಇಲ್ಲ ಮಗ ಕೊಡೋ, ಕೈಲಿರೋ ಡ್ರಿಂಕ್ಸ್ ಎಲ್ಲ ಕೊಡೋ, ಕುಡಿದು ಬಿಡ್ತೀನಿ ಅಂತ ಸಿಕ್ಕಾಬಿಟ್ಟೆ ಕುಡಿತಾ ಇರ್ತಾನೆ. ಹಾಗೆ ಮತ್ತೆ ಹರ್ಷ ಹೇಳ್ತಾ ಇರ್ತಾನೆ, ಈ ರೀತಿ ಕುಡ್ಕೊಂಡಿದ್ರೆ ಸ್ವಾತಿಯವ್ರ ಲೈಫು ಸರಿ ಆಗಲ್ಲ ಕಣೋ ಮಗ ಅಂತ ಅಂದರೆ, ಇವನು ಮಾತ್ರ ಸಿಕ್ಕಾಬಟ್ಟೆ ಕುಡಿದು ಅವ್ರ ಜೊತೆ ಕಳೆದ ಒಳ್ಳೆ ಕ್ಷಣಗಳೆಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ನಿಮ್ಮ ಲೈಫ್ನ ನಾಳೆ ಹಾಳು ಮಾಡಿಬಿಟ್ಟೆ, ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಂಶಿ ರೂಮ್ ಒಳಗಡೆ ಬಂದಾಗ ರೂಮಲ್ಲಿ ಕತ್ಲಾಗಿರೋದನ್ನು ನೋಡಿ, ಇದೇನಿದು ಲೈಟ್ ಆಫ್ ಮಾಡ್ಕೊಂಡು ಇವಳು ಎಲ್ಲೋದ್ಲು ಅಂತ ಲೈಟ್ ಆನ್ ಮಾಡಿ ನೋಡ್ತಾನೆ. ಸ್ವಾತಿ ಅಂತ ಕೂಗಿದ್ರು ಸಹ ಸ್ವಾತಿ ಮಾತಾಡ್ದಲ್ಲೇ ಇರಬೇಕಾದ್ರೆ ಅಜ್ಜಿ ತಾತನ ಜೊತೆ ಏನಾದರೂ ಮಾತಾಡ್ತಿದ್ದಾಳ ಅಂತ ನೋಡೋಕೆ ವಂಶಿ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಸಾಂಗ್ ಹಾಕ್ಕೊಂಡು ಬಂಗಾರಿ ಯಾರೇ ನೀನು ಬುಲ್ಬುಲ್ ಅಂತ ತುಂಬ ಖುಷಿಯಿಂದ ಬರ್ತಿರ್ಬೇಕಾದ್ರೆ ಇವನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಸಾಂಗ್ ಆಫ್ ಮಾಡು ಅಂತ ಅಂದಾಗ, ಇಲ್ಲ
ನಾನು ತುಂಬ ಖುಷಿಯಾಗಿದ್ದೀನಿ, ಅದಕ್ಕೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ ಮತ್ತೆ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನನಗೆ ಇರಿಟೇಟ್ ಮಾಡಬೇಡ, ಮತ್ತೆ ಏನಾದರೂ ಸಾಂಗ್ ಪ್ಲೇ ಮಾಡಿದರೆ ನಿನ್ನನ್ನು ಮತ್ತೆ ಸ್ಪೀಕರ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಅಂದಾಗ, ತುಂಬ ಇರಿಟೇಟ್ ಆಗ್ತಿದೆ ಅಂತ ಅನಿಸುತ್ತೆ ಅಂತ ಅಂದಾಗ, ನನಗೆ ಇರಿಟೇಟ್ ಆಗಲಿ ಅಂತ ನೀನು ಮಾಡ್ತಿದ್ದೀಯ ಅಂತ ತುಂಬ ಚೆನ್ನಾಗಿ ಗೊತ್ತಲ್ವಾ, ನನ್ನ ಪರ್ಸ್ನಲ್ ವಿಷಯಕ್ಕೆ ಬರಬೇಡ ಅಂತ ವಂಶಿ ಕೂಗಾಡ್ತಾ ಇರ್ತಾನೆ. ನೀವು ಸಹ ನನ್ನ ಪರ್ಸ್ನಲ್ ವಿಷಯಕ್ಕೆ ಬಂದಿಲ್ಲ ಅಂದಿದ್ರೆ ನಾನೇನಕ್ಕೆ ಬರ್ತಿದ್ದೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಸ್ವಾತಿ ಕೂಗಾಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ನಾನು ಎಷ್ಟು ಸಲ ನಿಮಗೆ ಹೇಳಿದ್ದೀನಿ, ನಿತಿನ್ ಮತ್ತೆ ನನ್ನ ವಿಷಯನ ತೆಗಿಬೇಡಿ ಅಂತಂದರೂ ಸಹ ನೀವು ತೆಗೆದ್ರಲ್ಲ, ನನಗೂ ಇದೇ ರೀತಿ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಸಾಂಗ್ ಪ್ಲೇ ಮಾಡಿಬಿಟ್ಟು ಬ್ಯಾಂಗಲ್ಲು ಬಂಗಾರಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದರೆ ವಂಶಿಗೆ ಸಿಕ್ಕಾಪಟ್ಟೆ ಕೋಪ ಬಂದು, ಸ್ಟಾಪ್ ಇಟ್ ಸ್ವಾತಿ, ಸ್ಟಾಪ್ ಮಾಡ್ತೇ ಇಲ್ವೋ ಅಂತ ಸಿಕ್ಕಾಪಟ್ಟೆ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಇವಳಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವಂಶಿ ಹೇಳ್ತಾ ಇರ್ತಾನೆ, ಸಾರಿ ಆಯಿತಾ, ನೀನು ಪಾಸ್ಟ್ ಬಗ್ಗೆ ಯಾವತ್ತೂ ನಾನು ಕೇಳಲ್ಲ ಅಂತ ಅಂದಾಗ, ಸರಿ ವೆರಿ ಗುಡ್ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಸಾಂಗ್ ಆಡೋಣ ಅಂತ ಅಂದಾಗ, ಇರಿಟೇಟ್ ಮಾಡಿಬಿಡ ಕಣೆ, ಈ ರೀತಿ ಮಾಡಿದರೆ ಅಜ್ಜಿ ತಾತನಿಗೆ ಹೇಳ್ತೀನಿ ಅಂತ ಅಂದಾಗ, ಬೇಡ ವಂಶಿ ಅವರೇ, ಈ ರೀತಿ ಮಾತ್ರ ಅಜ್ಜಿ ತಾತನಿಗೆ ಹೇಳ್ಬೇಡಿ ಅಂತ ಅಂದಾಗ, ನೀನು ಒಬ್ಳಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರೋದು, ಯಾವಾಗಲೂ ಅಜ್ಜಿ ತಾತನಿಗೆ ಹೇಳ್ತೀನಿ ಅಂತ ಅಂತೀಯಲ್ಲ, ನಾನೇನಾದರೂ ತಪ್ಪು ಮಾಡಿದರೆ ಇವಾಗ ನಿನ್ನ ವಿಷಯ ಹೇಳ್ತೀನಿ ಅಂತ ಅಂದಾಗ, ಹೇಳ್ಗೆ ಹೋಗ್ರಿ, ನಾನೇನು ಎದ್ರಲ್ಲ ಅಂದ್ಬಿಟ್ಟು ಮತ್ತೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ್ವಾತಿ ಅಂತ ಜೋರಾಗಿ ಕಿರುತ್ತಿರ್ಬೇಕಾದ್ರೆ ನಗಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ನಿತಿನ್ ನ್ಯೂ ಮೆಡಿಕಲ್ ಶಾಪಿಗೆ ಬಂದುಬಿಟ್ಟು ತನ್ನ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ, ನೋಡೋ ಮಗ, ಒಂದು ಟ್ಯಾಬ್ಲೆಟ್ ತಗೋಬಾ, ಸಿಕ್ಕಾಪಟ್ಟೆ ತಲೆನೋವು ಬರ್ತಾ ಇದೆ, ನಾನಂತೂ ಜೀವನದಲ್ಲಿ ಎಣ್ಣೆ ಕುಡಿದ ಮಗ, ಅಷ್ಟು ತಲೆನೋವು ಬರ್ತಿದೆ, ಬೇಗ ಒಂದು ಸ್ಟ್ರಾಂಗ್ ಆಗಿರೋ ಟ್ಯಾಬ್ಲೆಟ್ ತಗೋಬಾಗ ಅಂತ ಅಂದಾಗ, ಟ್ಯಾಬ್ಲೆಟ್ ಕೊಟ್ಟ ತಕ್ಷಣ ನಡಿ ಮಗ ರೂಮಿಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮೇಘನ ನೋಡ್ತಾನೆ. ಮೇಘ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ ನೋಡಿ. ಮಗ, ನೀನು ರೂಮಿಗೆ ಹೋಗು, ನಾನು ಮೇಘನ ಮಾತಾಡ್ಸ್ಕೊ ಬರ್ತೀನಿ ಅಂತ ಬಂದುಬಿಟ್ಟು, ಮೇಘ ಅವರೇ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ, ಕಾಲೇಜ್ ಕಡೆ ಹೋಗಬೇಕಿತ್ತು, ಬಸ್ಸು ಆಟೋ ಏನೂ ಬರ್ತಿಲ್ಲ ನಿತಿನ್ ಅವರೇ ಅಂತ ಅಂದಾಗ, ಸರಿ ಪರವಾಗಿಲ್ಲ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ ಅಂತ ಅಂದಾಗ ಅವಳು ಸಿಕ್ಕಾಬಟ್ಟೆ ಖುಷಿಯಿಂದ ಬೈಕಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅವರಿಬ್ಬರು ಹೋಗೋದನ್ನು ಹಾರಾಗಿ ನೋಡಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.